ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ C25 ರಿಸಲ್ಟ್ ಯಾವಾಗ ಬರುತ್ತಂತ. ಅದ್ರ ಬಗ್ಗೆ ನಾನು ಒಂದು ಅಪ್ಡೇಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನೋಡಿ, ಈಗ C25 ವ್ಯಾಲ್ಯೂಯೇಷನ್ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ಡಿಜಿಟಲ್ ವ್ಯಾಲ್ಯೂಯೇಷನ್ ಸಲುವಾಗಿ ಎಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂದರೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ. ಪೇಪರನ್ನು ಯಾವ ಥರ ಸ್ಕ್ಯಾನ್ ಮಾಡ್ತಾರೆ, ಯಾವ ಥರ ಚೆಕ್ ಮಾಡ್ತಾರೆ ಕಂಪ್ಯೂಟರಲ್ಲಿ, ಮತ್ತು ರಿಸಲ್ಟು ಕೂಡ ಎಷ್ಟು ಬೇಗ ಬರುತ್ತೆ ಕಂಪೇರ್ ಟು ಮ್ಯಾನ್ಯಲ್ ವ್ಯಾಲ್ಯೂಯೇಷನ್ ಅನ್ನೋದು ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ. ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಡಿಜಿಟಲ್ ವ್ಯಾಲ್ಯೂಯೇಷನ್ C25 ಸಿಲೆಬಸ್ಸಿಗೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಟ್ರೈನಿಂಗನ್ನು ಎಲ್ಲ ಕರಿತಾ ಇದ್ದಾರೆ ಸ್ಟಾಫ್ಗಳಿಗೆ. ಈಗ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಪೇಪರನ್ನು ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಮುಖಾಂತರ ಪೇಪರನ್ನು ಚೆಕ್ ಮಾಡ್ತಾರೆ. ಇದರಿಂದ ಬೇಗ ರಿಸಲ್ಟ್ ಬರೆಯುವ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡಬಹುದು, ಇದರಲ್ಲಿ ದಿನಾಂಕ 11/12/2020ರಿಂದ 18/12/2025 ಏನು ಪೇಪರ್ ಆಗಿದ್ದಾವೆ C25 ಎಲ್ಲ, ಆ C25 ಪೇಪರ್ ವ್ಯಾಲ್ಯೂಯೇಷನ್ ಟ್ರೈನಿಂಗ್ ಸಲುವಾಗಿ ಬೇರೆ ಬೇರೆ ಕಾಲೇಜ್ ಲೆಕ್ಚರರ್ಸಿಗೆಲ್ಲ ಡಿಜಿಟಲ್ ಟ್ರೈನಿಂಗ್ ಸಲುವಾಗಿ ಇದರಲ್ಲಿ ಕರೆದಿದ್ದಾರೆ. ಈಗ ನಂತರ ಟ್ರೈನಿಂಗ್ ಆದ ನಂತರ ಇಲ್ಲಿ ನಾವು ನೋಡಬಹುದು, ಟ್ರೈನಿಂಗ್ ಆದ ನಂತರ ಕೂಡಲೇ ಏನಿದೆಯಲ್ಲ ಡಿಜಿಟಲ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದರೆ ರಿಸಲ್ಟ್ ಬರೀಲಿಕ್ಕೆ ಏನೂ ಹೆಚ್ಚಿಗೆ ಸಮಯ ಬೇಕಾಗಿರಂಗಿಲ್ಲ. ಅದಕ್ಕೆ ಈಗ C25 ಸ್ಟೂಡೆಂಟ್ಸಿಗೆಲ್ಲ ಡಿಜಿಟಲ್ ವ್ಯಾಲ್ಯೂಯೇಷನ್ ಕನ್ಫರ್ಮ್ ಇದೆ, ಮತ್ತು ರಿಸಲ್ಟು ವ್ಯಾಲ್ಯೂಯೇಷನ್ ಮುಗಿದ ನಂತರನೂ ಕೂಡ ಬೇಗ ಬರುವ ಪಾಸಿಬಿಲಿಟಿ ಇದೆ. ರಿಸಲ್ಟ್ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಅಪ್ಡೇಟನ್ನು ಮಾಡ್ತೀವಿ. ಅದಕ್ಕೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಕಂಟಿನ್ಯೂಸ್ಲಿ ಫಾಲೋ ಮಾಡಿದರೆ ನಿಮಗೆ ಆಲ್ ಅಪ್ಡೇಟ್ಸ್ ಇದರಿಂದ ಬರ್ತವೆ. ಥ್ಯಾಂಕ್ ಯು.